ಸ್ನೇಹಿತರೆ, ಅಲ್ಯೂಮಿನಿಯಂ ಇಂಟೀರಿಯರ್ ಅಂತಿದ್ದಂಗೆ ಎಲ್ಲರಿಗೂ ಒಂದು ಕ್ವಶನ್ ಬರುವಂಥದ್ದು, ಅದು ಹೇಗಿರುತ್ತೆ? ಖಂಡಿತ ಸ್ನೇಹಿತರೆ, ಇವತ್ತು ಅಲ್ಯೂಮಿನಿಯಂ ಕಿಚನ್ನ ನಾವು ತೋರಿಸ್ತೀವಿ. ನೀರು ಬೀಳುವಂಥ ಜಾಗ ನಿಮಗೆ ಕಿಚನ್. ಸೊ ನೀರು ಬೀಳಲಿ, ಏನೇ ಬಿದ್ದರೂ ಏನೂ ಸಮಸ್ಯೆ ಬರದೇ ಇರೋವಂಥ ಒಂದು ಯೂನಿಟ್ ಅಂದರೆ ನಿಮಗೆ ಈ ಸಿಂಕ್ ಯೂನಿಟ್. ಸೊ ನೀರು ಬಿದ್ದರೂ ಕೂಡ ಏನೂ ಸಮಸ್ಯೆ ಇಲ್ಲ, ಯಾವ ಹುಳ ಬೀಳೋದಿಲ್ಲ, ರೆಸ್ಟ್ ಹಿಡಿಯೋದಿಲ್ಲ, ಏನೂ ಆಗೋದಿಲ್ಲ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರುವಂಥದ್ದು ನಾವು ಸ್ಟೇನ್ಲೆಸ್ ಸ್ಟೀಲ್ SS ಬ್ಯಾಸ್ಕೆಟ್ಸು. ಸೊ ಇದು ಕೂಡ ವುಡ್ಡಲ್ಲಿ ಯೂಸ್ ಮಾಡುವಂಥ ಸೇಮ್ ಅಕ್ಸೆಸರೀಸ್ನ ನಾವು ಯೂಸ್ ಮಾಡುವಂಥದ್ದು ಅಲ್ಯೂಮಿನಿಯಂ ಇಂಟೀರಿಯಲ್ಲೂ ಕೂಡ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಆಲ್ಮೋಸ್ಟ್ 3 ಸೆಟ್ ಬ್ಯಾಸ್ಕೆಟ್ಸ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇದ್ರ ಜೊತೆಗೆ ನೀವು ಇಲ್ಲಿ ಸ್ಟೋರೇಜ್ ಕೂಡ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಈಗ ಟ್ರೆಂಡಿಂಗಲ್ಲಿರೋವಂಥ ರೋಲಿಂಗ್ ಶಟರ್, ತುಂಬ ಜನ ಕೇಳ್ತಾ ಇದ್ದಾರೆ ಸರ್ ರೋಲಿಂಗ್ ಶಟರ್ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡ್ಬೋದು ಅಂತ. ಖಂಡಿತ ಸ್ನೇಹಿತರೆ, ಆರಾಮಾಗಿ ಮಾಡ್ಬೋದು. ನಾವು ಆಲ್ರೆಡಿ ಯೂಸ್ ಮಾಡಿದ್ದೀವಿ. ಸೊ ನೀವು ನೋಡ್ಬೋದು. ಸೊ ಇದ್ರ ಜೊತೆಗೆ ನಿಮಗೆ ಗ್ರಾಸರಿ ಯೂನಿಟ್ ಆಗಿರ್ಬೋದು, ಸ್ಪೈಸ್ ರ್ಯಾಕ್ ಆಗಿರ್ಬೋದು, ಪ್ರತಿಯೊಂದನ್ನು ಮಾಡ್ಬೋದು. ಸೊ ಇಲ್ಲಿ ನೋಡಿ, ಈಗ ನಿಮಗೆ GTBT ಕೂಡ ಕೊಟ್ಟಿರುವಂಥದ್ದು ಇಲ್ಲಿ ತೋರಿಸ್ತೀನಿ ಈಗ ನಿಮಗೆ ನೋಡ್ಬೋದು. ಸೊ ಇದ್ರ ಜೊತೆಗೆ ಎಕ್ಸ್ಟ್ರಾ ನಿಮಗೆ ಸ್ಪೈಸ್ ರ್ಯಾಕ್ ಕೂಡ ಇದೆ. ಸೊ ನೀವು ವುಡ್ಡಲ್ಲಿ ಯಾವ ಥರ ಸ್ಪೈಸ್ ರ್ಯಾಕ್ ಮಾಡ್ತೀರಾ, ಯಾವ ಥರ ಯೂನಿಟ್ಸ್ ಯೂಸ್ ಮಾಡ್ತೀರಾ, ಸೇಮ್ ಎಲ್ಲ ಯೂನಿಟ್ಸ್ನು ನಾವು ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡ್ಬೋದು ಸ್ನೇಹಿತರೆ. ಸೊ ಚಿಮ್ನಿ ಕೊಟ್ಟಿದ್ದೀವಿ, ಅದ್ರ ಮೇಲ್ಗಡೆ ವಿತ್ ಲಾಫ್ಟ್ ಕೂಡ ಇದೆ. ಸೊ ನೀವು ನೋಡ್ಬೋದು. ಇದರ ಜೊತೆಗೆ ಎಕ್ಸ್ಟ್ರಾ ಪ್ರೋ ಲಿಫ್ಟ್ ಹಾಕಿ ನಿಮಗೆ ಪ್ರೋ ಲಿಫ್ಟ್ ಡೋರ್ಸ್ ಕೂಡ ಕೊಟ್ಟಿರುವಂಥದ್ದು. ಸೊ ಎಂಟೈರ್ ಸ್ಪೇಸ್ ನಿಮ್ಗೆ ಎಲ್ಲೂ ವೇಸ್ಟ್ ಮಾಡದೆ ಅಲ್ಯೂಮಿನಿಯಂ ಇಂಟೀರಿಯರ್ಲು ಕೂಡ ನೀಟಾಗಿ ಯೂಸ್ ಮಾಡ್ಬೋದು ಸ್ನೇಹಿತರೆ. ಈ ಅಲ್ಯೂಮಿನಿಯಂ ಇಂಟೀರಿಯರ್ ನಿಮ್ಮ ಮನೆಗೆ ನೀವು ಮಾಡಿಸ್ಬೇಕು ಅಂದರೆ ನೀವು ಬರಬೇಕಾಗಿರೋಂಥ ಜಾಗ ಮಾಗಡಿ ಮೇನ್ ರೋಡ್, ಅಂದ್ರಳ್ಳಿ D ಗ್ರೂಪ್. ನಮ್ಮ ಎಕ್ಸ್ಪೀರಿಯನ್ಸ್ ಏನಿದೆ, ಎನಿ ಟೈಮ್ ಬಂದು ಒಂದ್ಸಲಿ ವಿಸಿಟ್ ಮಾಡಿ, ಒಂದ್ಸಲಿ ನೋಡಿ. ನೀವು ಮಾಡಿಸೋದು ಬಿಡೋದು ನೆಕ್ಸ್ಟ್, ಒಂದ್ಸಲಿ ನೋಡಿ.